ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತೊಂದು ಆರಿ ವರ್ಕ್ ಡಿಸೈನು ಹೇಗೆ ಹಾಕ್ತಿದ್ದೀನಿ, ಯಾವ ಡಿಸೈನಲ್ಲಿ ಹಾಕ್ತಿದ್ದೀನಿ ಅಂತ ಹೇಳೋದು ನಾನು ನಿಮಗೆ ತೋರಿಸಿದ್ದೀನಿ. ನೋಡಲಿ, ನಾನು ಫಸ್ಟಿಗೆ ಒಂದು ಚೈನ್ ಸ್ಟಿಚ್ಚನ್ನು ನಾನಿಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಫುಲ್ ಚೈನ್ ಸ್ಟಿಚ್ಚು ಹಾಕ್ಕೊಂಡ್ಬಂದಿದ್ದೀನಿ ನಾನೀಗ. ನೆಕ್ಸ್ಟು ಇನ್ನೊಂದು ಚೈನ್ ಸ್ಟಿಚ್ಚನ್ನು ನಾನು ಇಲ್ಲಿ ಹಾಕ್ತೀನಿ, ಅಂದರೆ ಜರಿ ಥ್ರೆಡ್ಡಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಇಲ್ಲೇ ನನಗೇನು ಒಂದು ಸಮಸ್ಯೆ ಅಂದರೆ, ನಾನು ಟೈಲರಿಂಗ್ ಕಲ್ತಿಲ್ಲ. ಟೈಲರಿಂಗ್ ಕಲಿಯದೇ ಇರೋರು ಸಹಿತ ನೀವು ಈ ಡಿಸೈನನ್ನು ಹಾಕ್ಕೋಬೋದು. ಯಾಕಂದರೆ ನಂಗೆ ತಲೆಗೆ ಟೈಲರಿಂಗ್ ಹೋಗಲಿಲ್ಲ ಅಂತೇಳಂದು ನಾನು ಟೈಲರಿಂಗನ್ನು ನಾನು ಕಲಿಲ್ಲ. ನೀವು ಟೈಲರಿಂಗ್ ಕಲಿಯದೇ ಇರೋರು, ಕಲಿತವರು ಕಲಿಯದೇ ಇರೋರು ಇಬ್ಬರೂ ನೀವು ಟೈಲರಿಂಗ್ ಕಲೀಲೇಬೇಕಪ್ಪ ಆರಿ ವರ್ಕ್ ಮಾಡೋದಕ್ಕೆ ಅಂತೇಳಂದು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಟೈಲರಿಂಗ್ ಕಲಿದೇನೆ ಈಗ 3 ವರ್ಷ ಆಯಿತು ನಾನು ನೀಟಾಗಿ ಈ ಆರಿ ವರ್ಕನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ನೋಡಿರಿ, ನನಗೆ ಡಬಲ್ ಸ್ಟಿಚ್ಚನ್ನು ನಾನಿಲ್ಲಿ ಚೈನ್ ಜರಿ ವರ್ಕ್ಲೆ ಹಾಕ್ಕೊಂಬಂದಿದ್ದೀನಿ. ಈಗ ನಾವು ಬಟ್ಟೆ ಹೊಲಿಯೋ ದಾರದಲ್ಲಿ ನಾವು ಈ ಬೀಡ್ ವರ್ಕನ್ನು ಮಾಡ್ಕೊತ ಬರಬೇಕು. ನಾನಿಲ್ಲಿ ಶುಗರ್ ಬೀಡ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಥರ್ಡ್ ಡಿಸೈನ್ಗೆ ಎರಡು ಸರ್ತಿ ಜರಿ ಥ್ರೆಡ್ಡಲ್ಲಿ ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಶುಗರ್ ಬೀಡ್ಸ್ ತೊಗೊಂಡು ನಾನು ಮತ್ತೆ ಒಂದು ಡಿಸೈನನ್ನು ಹಾಕ್ತಿದ್ದೀನಿ. ಇಲ್ಲಿ ಮತ್ತೊಂದು ಲೈನ್ ಹಾಕ್ತಿದ್ದೀನಿ. ಹಾಗೆ ಟೈಲರಿಂಗ್ ಕಲಿಯದೇ ಇರೋರು ಈ ಆರಿ ವರ್ಕನ್ನು ಮಾಡ್ಬೋದು. ನಾನೇನು ಮಾಡ್ತೀನಿ, ನನಗೆ ಟೈಲರಿಂಗ್ ಕಲಿಯದೇ ಇರೋದ್ರಿಂದ ನಾನೇನು ಮಾಡ್ತೀನಿ, ಈಗ ಡಿಸೈನ್ ಹಾಕ್ಸ್ಕೊಳಕ್ಕೆ ಬರ್ತಾರಲ್ಲ ಅವ್ರ ಕಡೆನೇ ನಾನು ಹೇಳ್ತೀನಿ, ನಿಮ್ಮ ಟೈಲರ್ ಹತ್ರ ಆಗಲಿ ನೀವು ನನ್ನ ಮಾರ್ಕ್ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾರ್ಕ್ ಮಾಡಿಸ್ಕೊಂಡು ಬರ್ರಿ, ನಾನು ನಿಮಗೆ ಹಾಕ್ಕೊಡ್ತೀನಿ ಅಂತ ಹೇಳೋದು. ಯಾಕಂದರೆ ನಾನೇ ಅದನ್ನ ಹಾಕೋಕ್ಕೆ ನನಗೂ ಬರುತ್ತೆ, ಆದರೆ ನನಗೇನೋ ಒಂಥರ ಭಯ, ಎಲ್ಲಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಬಾರ್ದಲ್ಲ. ಡಿಸೈನ್ ಹಾಕಿದ ಮೇಲೆ ಮಾರ್ಕ್ ಏನಾದರೂ ಸರಿಯಾಗಿ ಬರಲಿಲ್ಲ ಅಂದರೆ ಅಂತ ಅಂದು ಅವ್ರ ಜೊತೆಗೆ ನಾನು ಹೇಳಿರ್ತೀನಿ. ಅವ್ರು ಮಾರ್ಕ್ ಹಾಕ್ಸ್ಕೊಂಬಂದು ಕೊಟ್ಟಿರ್ತಾರೆ. ನನಗಿಲ್ಲಿ ಪಾಟ್ ನೆಕ್ಕು ಅವ್ರು ಹಾಕ್ಸ್ಕೊಂಬಂದು ಕೊಟ್ಟಿರೋದು ಆ ಮಾರ್ಕಲ್ಲೇ ನಾನು ಡಿಸೈನ್ ಮಾಡ್ತಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಈ ಕ್ಲಾಸನ್ನು ಮಾಡ್ತೀನಿ ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಯಾವುದು ಹಣ ಉಳಿತಾಯ ಗೃಹಿಣಿಯ ಜಾಣತನ ಅಂತ ಹೇಳೋದು. ನಾನು ಈ ಆರಿ ವರ್ಕನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ನನಗೆ ಇಷ್ಟು ದಿನ ಮಾಡೋಕ್ಕೆ ಆಗಿರಲಿಲ್ಲ. ಈಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಲೈವ್ ಕ್ಲಾಸ್ ಬೇಕಂದರೆ ಲೈವ್ ಕ್ಲಾಸನ್ನು ನಾನು ಮಾಡ್ತೀನಿ. ಇಲ್ಲಪ್ಪ ನಾನು ಯಾವಾಗ ಬೇಕಾ ನನ್ನ ಟೈಮ್ ಸಿಕ್ಕಾಗ ನಾನು ಕಲಿತೀನಿ ಆರಿ ವರ್ಕನ್ನು ಅನ್ನೋರಿಗೆ ನಾನು ವಿಡಿಯೋ ಮಾಡಿ ಕೂಡ ನಿಮಗೆ ವಿಡಿಯೋ ಮಾಡಿ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನೀವು ಯಾವುದು ಆಪ್ಷನ್ನು ನಿಮಗೆ ಲೈವಲ್ಲೇ ಕಲಿತೀನಿ ಅಂದರೆ ಲೈವಲ್ಲೇ ನಾನು ಕ್ಲಾಸನ್ನು ಮಾಡೋದು ನಾನು ಹೇಳ್ಕೊಡ್ತೀನಿ. ಇಲ್ಲಪ್ಪ ನಮಗೆ ವಿಡಿಯೋನೇ ಮಾಡಿ ಹಾಕಿ ಅಂದರೆ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡೋ ಪ್ರಯತ್ನನ ನಾನು ಮಾಡ್ತೀನಿ. ಎರಡೂ ಇದೆ ಫ್ರೆಂಡ್ಸ್. ನೀವು ಯಾವುದು ಆನ್ಲೈನ್ ಅಂದರೆ ಆನ್ಲೈನು, ವಿಡಿಯೋ ಅಂದರೆ ವಿಡಿಯೋ, ಎರಡನ್ನೂ ನಾನು ಕ್ಲಾಸ್ ಮಾಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿರಿ, ನಾನೀಗ ಸ್ಟೋನ್ ಚೈನನ್ನು ನಾನಿಲ್ಲಿ ಹಾಕ್ತಾ ಬರ್ತಿದ್ದೀನಿ. ಅದನ್ನು ಯಾವ್ಯಾವ ರೀತಿ ಹಾಕಬೇಕಂತ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾನು ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ನಾನು ಬೇಸಿಕ್ ಕೋರ್ಸು ಮತ್ತು ಅಡ್ವಾನ್ಸ್ ಅಂತ ಹೇಳಿದ್ರೆ 2 ಕ್ಲಾಸಸ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಬೇಸಿಕ್ ಕ್ಲಾಸು ಮತ್ತು ಅಡ್ವಾನ್ಸ್ ಕ್ಲಾಸಿಗೆ ನಾನು ಸಪ್ರೇಟಾಗಿ ಪೇಮೆಂಟ್ ಇಟ್ಟಿದ್ದೀನಿ. ಹಾಗೆ ಆದಷ್ಟು ಕಡಿಮೆ ನಾನು ರೇಟಲ್ಲಿ ನಾನು ಕ್ಲಾಸನ್ನು ಹೇಳಬೇಕು ಅಂತ ಹೇಳಂದು. ಯಾಕಂದರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ದುಡ್ಡು ಇರೋರು ಇರೋಂಗಿಲ್ಲ, ಒಂದು ಸ್ವಲ್ಪ ಇದ್ದಿದ್ರಲ್ಲೇ ನಾವು ಕಲಿಬೇಕು ಅನ್ನೋರು ಇರ್ತಾರೆ. ಆದರೂ ರೀಸ್ನೇಬಲ್ಲು ರೇಟ್ ಇಟ್ಟು ನಾನು ಆರಿ ವರ್ಕನ್ನು ಕಲಿಸೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇತ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೆ ಎಷ್ಟು ಜನ ಕಮೆಂಟ್ ಹಾಕ್ತಾರೋ ಅದಕ್ಕೆ ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ಬ್ಲೌಸ್ ಎಲ್ಲ ಡಿಸೈನ್ ಮಾಡಿರೋದನ್ನು ನಾನು ಫೋಟೋ ಹಾಕಿ ಅದ್ರ ಸಮೇತ ನಾನೊಂದು ಫೋನ್ ನಂಬರ್ನ ಕೊಡ್ತೀನಿ. ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ನಾನು ಇದರ ಮಾಹಿತಿಯನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಭಾಳ ಚೆನ್ನಾಗಿ ಡಿಸೈನ್ ಹಾಕ್ಬೋದು ಫ್ರೆಂಡ್ಸ್. ನಾವು ಕಲಿಯೋಕ್ಕೆ ಆಮೇಲೆ ಒಂದು ಸ್ವಲ್ಪ ಫಸ್ಟಿಗೆ ಅದು ಕಷ್ಟ ಆಗುತ್ತೆ, ನಾವು ಡಿಸೈನ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಬರ್ತಾ ನಮಗೆ ಯಾವುದೇ ರೀತಿ ಕಷ್ಟ ಆಗಂಗಿಲ್ಲ. ಈಗ ನನ್ನ ಹತ್ರ ಒಂದು 2-3 ಹುಡುಗರು ಕ್ಲಾಸ್ ಕಲ್ತು ಹೋಗಿದ್ದಾರೆ. ಈಗ ಒಂದು ಹುಡುಗಿ ಪ್ರೆಸೆಂಟ್ಲಿ ಒಬ್ಬ ಹುಡುಗಿ ನನ್ನ ಹತ್ರ ಕ್ಲಾಸ್ ಕಲಿಯೋದಕ್ಕೂ ಬರ್ತಿದ್ದಾಳೆ. ಅದಕ್ಕೋಸ್ಕರ ದಯವಿಟ್ಟು ಕ್ಲಾಸನ್ನು ಕಲೀರಿ. ಮನೇಲಿ ಏನಾದರೂ ಹೆಣ್ಮಕ್ಳು ಕೂತ್ಕೊಂಡು ಕೆಲಸ ಮಾಡಲಿ ಅನ್ನೋದೊಂದು ನನ್ನದು ಒಂದು ಅಭಿಪ್ರಾಯ. ಯಾಕಂದರೆ ನಾನು ಅದೇ ರೀತಿ ನಾನು ಟೈಮ್ ಪಾಸ್ ಮಾಡಿ ಈಗ ತಲೆಗೆ ತೊಗೊಂಡು ನಾನು ಮಾಡ್ತಿದ್ದೀನಿ ಅಂತ ಹೇಳೋದು. ನಾನು ಆಗಲೇ ಒಂದು ವಿಡಿಯೋದಲ್ಲೆಲ್ಲ ನಾನು ಹೇಳ್ತಾನೆ ಬಂದಿದ್ದೀನಿ. 2 ವಿಡಿಯೋ ಆಗಲೇ ಅದನ್ನು ಹೇಳಿಬಿಟ್ಟಿದ್ದೀನಿ. ಪದೇ ಅದನ್ನು ಹೇಳೋದಕ್ಕೆ ನನಗೂ ಒಂದು ಇದು ಅನಿಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ ನಂತರ ನಾನು ಅದಕ್ಕೆ ಫೋನ್ ನಂಬರನ್ನು ನಾನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೋನ್ ನಂಬರು ಕೊಡ್ತೀನಿ. ಹಾಗೆ ನಾನು ಬ್ಲೌಸ್ ಡಿಸೈನ್ ಹಾಕಿರೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ನಾನೀಗ ಲಟ್ಕನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಲಟ್ಕನ್ ಅಂದರೆ ಈಗ ನಾವು ಇದು ಬಾಲ್ ಶೇಪ್ ಲಟ್ಕನ್ ಬರುತ್ತಲ್ಲ, ಆ ಲಟ್ಕನ್ ಇದು. ಅದಕ್ಕೆ ಬಾಲ್ ಶೇಪ್ ಅಂದರೆ 2 ಸಾಕು. ಬಾಲ್ ಶೇಪ್ ನಾವು ಲಟ್ಕನ್ ಹಾಕ್ತೀವಿ ಅಂದರೆ 2 ಆದರೆ ನಮಗೆ ಲಟ್ಕನ್ ಇಲ್ಲಿ ಸಾಕಾಗುತ್ತೆ. ನಮಗೆ ಮತ್ತೀಗ ಎಲೆ ಶೇಪು, ಲೀವ್ಸ್ ಶೇಪು, ಆಮೇಲೆ
ರೌಂಡ್ ಶೇಪು ಈ ರೀತಿ ಎಲ್ಲ ಬೇರೆ ಬೇರೆ ಶೇಪಲ್ಲಿ ಹಾರ್ಟ್ ಶೇಪ್ ಈ ರೀತಿ ಬರ್ತಾವಲ್ಲ, ಅದಕ್ಕೆ ನಾವು 4 ಲಟ್ಕನನ್ನು ನಾವಿಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಇದು ಬಾಲ್ ಶೇಪ್ ಲಟ್ಕನ್ ಅವ್ರು ತೋರಿಸಿರೋ ಫೋಟೋದಲ್ಲಿರೋದು. ಹಾಗಾಗಿ ನಾನು ಬಾಲ್ ಶೇಪ್ ಲಟ್ಕನನ್ನೇ ನಾನಿಲ್ಲಿ 2 ಹಾಕಿ ಎರಡು ಲಟ್ಕನ್ನಷ್ಟೇ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಭಾಳ ಚೆನ್ನಾಗಾಗಿದೆ ಫ್ರೆಂಡ್ಸ್, ಡಿಸೈನ್ ಮಾತ್ರ ಸೂಪರ್ ಆಗೈತಿ. ಮನೆಯಲ್ಲಿ ಖಾಲಿ ಕೂತ್ಕೊಂಡು ಹೆಣ್ಮಕ್ಳು ಟೈಮ್ ಪಾಸ್ ಮಾಡ್ದೇ ಇದೊಂದು ವರ್ಕನ್ನು ಕಲ್ಕೋರಿ. ಆಮೇಲೆ ನಾನು ಕುಚ್ಚು ಹಾಕ್ತೀನಿ, ಹಾಗೆ ಅರಿ ವರ್ಕನ್ನು ಮಾಡ್ತೀನಿ. ಅದನ್ನು ಮಾಡ್ತೀನಿ ಅಂತ ಹೇಳ್ಕೊಳೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಹಾಗೆ ನಾನು ಟೇಲರಿಂಗ್ ಕ್ಲಾಸಿಗೂ ಕಲಿಬೇಕು ಅಂತ ಅನ್ನಿಸ್ತು, ಅದನ್ನೊಂದು ಕಲ್ತು ಬಿಡಬೇಕು ಅಂತೇಳಿ ಒಂದು ಟೇಲರಿಂಗ್ ಕ್ಲಾಸಿಗೂ ನಾನೀಗ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ನೀವು ನಿಮ್ಮ ಕೈಲಿ ಏನೇನೆಲ್ಲ ಕಲಿಯೋಕ್ಕೆ ಸಾಧ್ಯ ಆಯಿತು ಅದನ್ನು ಕಲೀರಿ. ಕಲಿತ ವಿದ್ಯೆ ಎಲ್ಲೂ ಹೋಗೋದಿಲ್ಲ. ಆ ವಿದ್ಯೆ ಒಂದಲ್ಲ ಒಂದು ಟೈಮಲ್ಲಿ ನಮ್ಮ ಕೈ ಹಿಡಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ನಾನು ಅದು ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೆ. ಆ ಥ್ರೆಡ್ಡು ಅದಕ್ಕೆ ಮೇಲೆ ಸಿಗ್ತಾಯಿತ್ತು, ಹಾಗಾಗಿ ಆ ಥ್ರೆಡ್ಡನ್ನು ನಾನು ಕಟ್ ಮಾಡಿಕೊಂಡು ಮತ್ತೆ ಇದನ್ನ ಕಂಟಿನ್ಯೂ ಮಾಡಿದೆ. ಇಲ್ಲಿ ಸಿಂಗಲ್ ಬೀಡ್ಸು ನಾಟ್ ಹಾಕ್ತಿದ್ದೀನಿ ನಾನು. ಸಿಂಗಲ್ ಬೀಡ್ ಸ್ಟಿಚ್ದು. ಸಿಂಗಲ್ ಬೀಡಿಗೆ ಯಾವ ರೀತಿ ನಾವು ನೋಡಲಿ, ಒಂದು ಬೀಡ್ ಹಾಕ್ಕೊಂಡು ಅದ್ರ ಮೇಲೆ ಅದನ್ನ ಥ್ರೆಡ್ಡನ್ನು ತೊಗೊಂಡು ಅದ್ರ ಸುತ್ತರ್ದು ಹಿಡಿದು ಕೆಳಗೆ ಥ್ರೆಡ್ಡನ್ನು ಜಗ್ಗಿದ್ರೆ ನಾವು ಅದೊಂದು ನಾಟಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾವು ಮತ್ತೆ ಒಂದು ನಾಟ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಹಾಗಾಗಿ ಇದು ಸಿಂಗಲ್ ಬೀಡು ನಾಟ್ ಹಾಕೋದು. ಇದು ಈ ರೀತಿ ನಾನು 2 ಲಟ್ಕನನ್ನು ಮಾಡಿಕೊಂಡು ಇದನ್ನು ಡಿಸೈನನ್ನು ಮುಗಿಸಿದ್ದೀನಿ. ನೀವು ನೋಡಿರಿ, ಟ್ರೈ ಮಾಡಿರಿ, ಈ ಡಿಸೈನನ್ನು ಕಲಿಬೇಕು, ನಾನು ಆರಿ ವರ್ಕನ್ನು ಕಲಿಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇರುತ್ತೆ. ನಾನು ಆದಷ್ಟು ರೀಸನೇಬಲ್ ರೇಟಲ್ಲಿ ನಾನು ನಿಮಗೆ ಕ್ಲಾಸನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಅದೇ 2 ಆಪ್ಷನ್ ಐತಿ. ಲೈವ್ ಅಂದರೂ ಅದಕ್ಕೂ ನಾನು ಆ ರೀತಿಯೂ ನಾನು ಕ್ಲಾಸನ್ನು ಮಾಡ್ತೀನಿ. ನೀವು ವಿಡಿಯೋ ಕಳಿಸಿ ಅಂತ ಅಂದರೂ ಆ ರೀತಿಯೂ ನಾನು ಕ್ಲಾಸನ್ನು ಮಾಡ್ತೀನಿ. ಆದರೆ ನೀಟಾಗಿ ಕಲಿಯೋ ರೀತಿಯೇ ನಾನು ಕ್ಲಾಸನ್ನು ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ನಮ್ಮ ಡಿಸೈನು ರೆಡಿ ಆಗೈತಿ. ದಯವಿಟ್ಟು ಡಿಸೈನ್ ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಕ್ಲಾಸ್ ಕಲಿತೀನಿ ಅನ್ನೋರು ಕಮೆಂಟ್ ಮಾಡಿ, ಹಾಗೆ ಡಿಸೈನ್ ಇಷ್ಟ ಆದರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇದು ಬ್ಯಾಕ್ ನೆಕ್ ಫ್ರೆಂಡ್ಸ್, ನೋಡಲು ಎಷ್ಟು ನೀಟಾಗಿ ಬಂದೈತಿ. ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸು ಎಲ್ಲನೂ ನಿಮಗೆ ನಾನು ಯಾವ ರೀತಿ ಡಿಸೈನ್ ಹಾಕಿದ್ದೀನಿ ಅಂತ ಅಂದು ತೋರಿಸಿದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.